ವೆಲ್ಕಮ್ ಬ್ಯಾಕ್ ಟು ಮಿನಿ ಲಾಗ್. ರಾತ್ರಿನ ಫಾರ್ಮ್ ಹೌಸಲ್ಲೇ ಸ್ಟೇ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ ನಮ್ಮ ಅಮ್ಮನ ಎಬ್ಬಿಸ್ಕೊಂಡು ಮಮ್ಮಿ ಅಂಡೆ ಗುರಿ ಹಾಕು, ನಾನು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೋಬೇಕು ಅಂತ ಹೇಳಿದೆ. ಮಮ್ಮಿ ಹಿಂಗೆ ಅಷ್ಟು ಬರೋದಿಲ್ಲ ಅಂತ ಚೆನ್ನಾಗಿ ಬೈತು. ನನಗೆ ಬೆಂಕಿ ಕಡ್ಡಿನೂ ಗೀರೋದಕ್ಕೆ ಬರಲಿಲ್ಲ. ಆಗೋ ಈಗ ಬೈಸ್ಕೊಂಡು ರೆಡಿಯಾಗಿ ವೀಡಿಯೋ ಶೂಟು ಮಾಡಿಕೊಂಡೆ. ಇನ್ನು ನಮ್ಮ ಮನೇಲಿ 11 ಗಂಟೆ ಮೇಲೆ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಹೊರಗಡೆನೇ ತಿಂತೀನಿ, ಯಾವಾಗಲೂ ಇದೇ ರುಟೀನು. ಅದಾದಮೇಲೆ ಸಿಟಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಚೆನ್ನಾಗಿ ರೆಡಿ ಆಗ್ತಾಯಿದ್ದೆ. ಎಳ್ನೀರು ಕಿಡ್ಕೊಂಡು ಬಂದಿದ್ರು ಅಂತ ಒಂದು ಎಳ್ನೀರು ಕುಡ್ಕೊಂಡು ಹೊರಟೆ. ಅಲ್ಲೇ ಒಂದು ಸ್ವಲ್ಪ ಗ್ಯಾಪ್ ಸಿಕ್ತು, ನನ್ನ ತಂಗಿಗೆ ಏನೋ ವರ್ಕ್ ಇತ್ತು ಅಂತ ಅಂದ್ಬಿಟ್ಟು ಆ ಗ್ಯಾಪಲ್ಲೇ ರೀಲ್ಸ್ ಮಾಡ್ಕೊಂಡೆ. ಹಾಗೆ ಸಿಟಿಗೆ ಹೋದೆ. ಮನೆಗೆ ಹೋಗ್ತಿದ್ದಂಗೆ ಆಂಟಿ ಕಬಾಬು, ಮಟನ್ ಸಾಂಬಾರು, ಮಟನ್ ಬಿರಿಯಾನಿ ಎಲ್ಲ ಮಾಡಿದರು. ಬಟ್ ಇವತ್ತು ಗುರುವಾರ ನಾನು ಏನೇ ಮಾಡಿದ್ರು ತಿನ್ನೋದಿಲ್ಲ. ಸೊ ಹಣ್ಣು ಹಂಪಲು ತಿಂದ್ಕೊಂಡು ಹೆಂಗೋ ಹೊಟ್ಟೆ ತುಂಬಿಸ್ಕೊಂಡೆ. ಈವ್ನಿಂಗ್ ಆಗ್ತಿದ್ದಂಗೆ ನಮ್ಮ ಶ್ರವಣಬೆಳಗೊಳದಲ್ಲಿ ಒಂದು ಶೂಟ್ ಇತ್ತು, ಸರಿ ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋದೆ. ಶೂಟ್ ಮುಗಿಸ್ಕೊಂಡು ವಾಪಸ್ ಇಲ್ಲಿಗೆ ಬರ್ತೀನಿ ಅಂದ್ಕೊಂಡೆ. ಬಟ್ ಮಧ್ಯದಲ್ಲಿ ಒಂದು ಕಾಲ್ ಬರುತ್ತೆ, ಅದಾಗ್ತಿದ್ದಂಗೆ ಪ್ಲ್ಯಾನ್ಸ್ ಎಲ್ಲ ಉಲ್ಟಾಗುತ್ತೆ. ಸೀದಾ ಫಾರ್ಮ್ ಹೌಸ್ಗೆ ಹೋದೆ. ಫಾರ್ಮ್ ಹೌಸ್ಗೆ ಹೋಗಿ ಸ್ವಲ್ಪ ಬಟ್ಟೆ ತುಂಬಿಕೊಂಡೆ. ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು. ಹೊರಗಡೆ ತಿಂದು ಸಾಕಾಗಿ ನನಗೆ ಹೊರಗಡೆ ಸಾವಾಸನೇ ಬೇಡ ಅಂತ ಅಂದ್ಬಿಟ್ಟು ಅಜ್ಜಿ ಮನೆಗೆ ಹೋಗಿ ಉಪ್ಸಾರು ರೈಸ್ ಮಾಡಿದ್ರು. ಹೊಟ್ಟೆ ತುಂಬ ತಿಂದೆ. ಅದಾದಮೇಲೆ ಚಂದ್ರಪಟ್ಟಣದಲ್ಲಿ ಒಬ್ಬರು ಕ್ಲೈಂಟ್ನ ಮೀಟ್ ಮಾಡಬೇಕಿತ್ತು. ಮೀಟ್ ಮಾಡಿಕೊಂಡು ಬಂದು ಊಟ ಮಾಡೋಣ ಅಂತ ಅಂದರೆ ಆಂಟಿ ನನಗೆ ಬಿರಿಯಾನಿ ಎಲ್ಲ ಸಪ್ರೇಟಾಗಿ ಎತ್ತಿಟ್ಟಿದ್ರು. ಬಟ್ 12 ಗಂಟೆವರೆಗೂ ತಿನ್ನಂಗಿರಲಿಲ್ಲ. ಬೆಳಿಗ್ಗೆ ತಿಂದರೆ ಆಯಿತು ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆದೆ. ಕಾಟನ್ ಬಟ್ಟೆ ಅಲ್ವಾ, ಕಂಫರ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ಇದರಲ್ಲೇ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಅದಲ್ಲದೆ ವೀಡಿಯೋ ಎಡಿಟಿಂಗ್ ಎಲ್ಲ ಇರುತ್ತೆ. ನಾಳೆ ವೀಡಿಯೋ ಶೂಟ್ ಹೇಗೆ ಮಾಡೋದು ಅಂತ ಎಲ್ಲ ಪ್ಲ್ಯಾನ್ಸ್ ಮಾಡಿಕೊಂಡು ಒಂದಷ್ಟು ಮೈಂಡನ್ನು ಮೆಲ್ಟ್ ಮಾಡಿಕೊಂಡು ಮಲ್ಕೊಂಡೆ. ಸೊ ನೆಕ್ಸ್ಟ್ ಮಿನಿ ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.